ಅಲ್ಲ, ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು DC ಅವ್ರ ನೇತೃತ್ವದಲ್ಲಿ ಒಂದು ಪ್ರಿಪರೇಷನ್ ಮಾಡಿದ್ದಾರೆ, ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೀವಿ. ಅಂತ ಆತಂಕ ಪಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮನ್ನೆಲ್ಲ ಆ ಭಯದಿಂದ ಮುಕ್ತ ಮಾಡಿದೆ. ಬಹುಶಃ 1 ವಾರ ಮಳೆ ಆದರೂ ಕೂಡ 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ಕಾಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ, ಮಳೆ ಆಗಿದ್ರೆ ಹೆಂಗೆ ಅಂತ. ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಾಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆಯಿಂದ ನಾವು ಪಾರಾಗ್ತೀವಿ. ಸೊ ಮತ್ತು ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಭಾಳ ಗ್ರಾಮ ಪಂಚಾಯತಿಗಳಲ್ಲಿ ಒಂದು 10 ಕಡೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ರಾಕಸ್ಕಪ್ ಕೂಡ ನೀರು ಬರ್ಲಿಕ್ಕೆ ಶುರುವಾಗಿದೆ. 1 ವಾರಲ್ಲಿ ಕೂಡ ಅದು ಫುಲ್ ಆದರೆ ಏನು ಶಾರ್ಟೇಜ್ ಇತ್ತು ಬೆಳಗಾವಿ ಸಿಟಿಗೆ, ಅದು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ. ಸೊ ಬಿತ್ತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿತ್ತನೆ ಆಗಿದೆ. ಸೊ ಮಳೆಯಿಂದ ಬಹುಶಃ ಎಲ್ಲದಕ್ಕೂ ಅನುಕೂಲ ಆಗ್ತಿದೆ. ಸೊ ಒಟ್ಟಾರೆ ಅಂಥದ್ದು ಏನು ಆತಂಕ ಪಡುವಂಥ ಜನರು, ರೈತರು ಅವಶ್ಯಕತೆ ಇಲ್ಲ. ಮಳೆ ಆಗ್ತದೆ, ಇನ್ನು ಮುಂದೆ ಕೂಡ ಹೋಗ್ತದೆ. ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೆ 5 ನದಿಗೆ ನಾವು ಏನು ನಿರೀಕ್ಷೆ ಮಾಡಿದ ನೀರು ಈಗ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆಯಲ್ಲಿದ್ದವು. ಮುಂಗಾರು ಬಿತ್ತನೆ ಮಾಡಿದ ಬಹುತೇಕ ಕಡೆಗಳಲ್ಲಿ ಅದು ಬತ್ತಿ ಹೋಗುವಂತ ಆತಂಕ ಇದೆ. ಆ ಕುರಿತಂತೆ ಎಷ್ಟು ಏನು ಎಂತ ಅಂತ ಹೇಳಿ ಏನಾದ್ರು ಮಾಹಿತಿ ಇಲ್ಲ? ಈಗ ಮಳೆ ಆಗೋದೀಗ ಆತಂಕ ದೂರ ಆಯ್ತಲ್ಲ. ಈಗ ಯಾವುದು ಕೂಡ ಆತಂಕ ಅಂದ್ರೆ ಬೈಲೊಂಗಲ, ಸೌದತ್ತಿ ಆ ಭಾಗದಲ್ಲಿ ಇನ್ನೂ ರಾಮದುರ್ಗ ಕಡೆ ಮಳೆ ಇಲ್ಲ ಸರ್. ಮಳೆ ಆಗ್ತಾ ಇದೆ, ಅಲ್ಲಿ ಜೋರಿಲ್ಲ ಆದ್ರೂ ಕಡಿಮೆ ಮಾತ್ರದಲ್ಲಿ ಆಗ್ತಾ ಇದೆ. ಸೊ ಇದು ಇನ್ನು ಮುಂದೆ 5 ವರ್ಷ ಮುಂದೆ 5 ದಿವಸ ಮುಂದೆ ಬರ್ತಾ ಇದೆ. ಸೊ ಆದ್ರೆ ಆತಂಕ ಆಗಲ್ಲ. ಒಂದ್ ವೇಳೆ ಹಂಗೇನಾರ ಬೆಳೆ ವಿಫಲ ಆದ್ರೆ ಅದ್ರ ಬಗ್ಗೆ ಸುಮಾರು ನಮ್ಮಲ್ಲಿ ಎಲ್ಲ ನಿರೀಕ್ಷೆ ಮೀರಿ ಹೆಚ್ಚು ಕಮ್ಮಿ ಗುರಿಯನ್ನು ಮುಟ್ಟಿದ್ದೀವಿ. ಸೊ ಮಳೆ ಎಲ್ಲಿ ಆಗಿದೆ ಅಲ್ಲೆಲ್ಲ ಅಲ್ಲಿ ಏನು ಸಮಸ್ಯೆ ಇಲ್ಲ. ಆಗದೆ ಹೇಳೋದು ಅದು ನಮ್ಮ ರಾಮದುರ್ಗ ಇರ್ಬೋದು, ಅದು ಕೆಳಗಡೆ ಪ್ರದೇಶ ಯಾವ್ದ್ರಲ್ಲಿ ಮಳೆ ಆಗಿದ್ರೆ ಅದಕ್ಕೆ ಮುಂದೆ ಏನು ಮಾಡೋದು ಕೂಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್ವೆ ಮಾಡ್ತೀವಿ. ಇನ್ನೂ ಸರ್ವೆ ಮಾಡ್ಲಿಕ್ಕೆ ಹೇಳಿಲ್ಲ ಸರ್ಕಾರ. ಒಂದು ವೇಳೆ ಬಿತ್ತಿದ್ರೆ ಅದು ಬೆಳೆ ಬರದೆ ವಿಫಲ ಆದ್ರೆ ಅದನ್ನು ಸಪ್ರೇಟ್ ಆಗಿ ಸರ್ವೆ ಮಾಡಿ ಹಿಂದೂ ಕೂಡ ಸರ್ವೆ ಮಾಡಿದ್ವಿ. ಇದೇನು ಹೊಸದಲ್ಲ. ಅವ್ರಿಗೆ ಏನು ಸರ್ಕಾರದ ಸಿಗ್ಬೇಕಂತ ಸವಲತ್ತುಗಳನ್ನ ಏನಿಲ್ಲ. ಯಾಕಂದ್ರೆ ಇನ್ನೂ ಆ ಪ್ರಶ್ನೆ ಬಂದಿಲ್ಲ. ಈ ಮಳೆಯಲ್ಲಿ ಕೂಡ ಅದು ಎಫೆಕ್ಟ್ ಆದ್ರೆ ಖಂಡಿತವಾಗಿ ನಾವು ಡೈರೆಕ್ಷನ್ ಕೊಡ್ತೀವಿ ಅದಕ್ಕೆ ಸರ್ವೆ ಮಾಡ್ಲಿಕ್ಕೆ. 29 ಇದೆ. ಆದ್ರೆ ಈ ತರ ಮಳೆ ಆದ್ರೆ 3-4 ದಿವಸಲ್ಲೇ 0 ಬರ್ತದೆ. ಇಲ್ಲಿವರೆಗೆ 29% ಕಡಿಮೆ ಇದೆ. ಇದೇ ರೀತಿ 3-4 ದಿವಸ ಮಳೆ ಆದ್ರೆ ಸೊ ನಮ್ಮ ಕೊರತೆ ಕೂಡ ಸೂಗಿಸ್ತದೆ. ಸರ್, ಬೆಳಗಾವಿ ನಗರದಲ್ಲಿ ಕೂಡ ಮಳೆ ನಿನ್ನೆಯಿಂದ ಸಾಕಷ್ಟು ಆಗ್ತಾ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ನೀರಿನ ಸಲುವಾಗಿ ರಸ್ತೆಗಳನ್ನ ತೆಗೆದು ಬಿಟ್ಟಿದ್ದಾರೆ. ಅಲ್ಲೆಲ್ಲ ಈಗ ನೀರು ನಿಂತ್ಕೊಂಡು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ ವಾಹನ ಸವಾರರಿಗೆಲ್ಲ. ಇಲ್ಲ ಮಾಡಿದರೆ ಅದು L&T ಸುಮಾರು ದಿವಸದಿಂದ ಅವ್ರದೇ ಸಮಸ್ಯೆ ಇದೆ. L&T ಕಂಪ್ನಿ ಅವರು ಸೊ ಸುಮಾರು ಸಾರಿ ಸಭೆ ಶಾಸಕರು ಮಾಡಿದ್ದಾರೆ, DC ಅವ್ರು ಮಾಡಿದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಮಾಡಿದ್ದಾರೆ. ಹಿಂದೆ ನಾನು ಕೂಡ ಮಾಡಿದ್ದೇನೆ. ಅದನ್ನ ಇನ್ನೂ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ. ಆದಷ್ಟು ಬೇಗ ಅದನ್ನ ಮಾಡ್ಲಿಕ್ಕೆ ಅದನ್ನ ಇಲ್ಲ ಅವ್ರು ಒಂದು ಯಾರು ಕಡಿವಾಣ ಹಾಕ್ತಿವಿ. ಯಾಕಂದ್ರೆ ಸುಮಾರು 4-5 ವರ್ಷದಿಂದ ಮಾಡ್ತಿದ್ದಾರೆ ಅವರು. ಈಗ ಮಳೆ ಆಗ್ತಾ ಇದೆ. ಕಿತ್ತೂರು
ಬೈಲಹೊಂಗಲ ಖಾನಾಪುರ ಬಹುತೇಕ ರಸ್ತೆಗಳೇ ಸರಿಯಾಗಿಲ್ಲ, ಎಲ್ಲ ಕೆಸರಮಯ ಇರುವಂಥದ್ದು. ಹಾಗಾಗಿ ಅಲ್ಲಿ ಏನು ಮಾಡ್ತೀರಿ ಅಂತ ನೋಡೋಣ. ಎಲ್ಲೆಲ್ಲಿ ಅತ್ಯಂತ ಕೆಟ್ಟದ್ರೆ ಅದು ಮೋಟ್ರೇಬಲ್ ಮಾಡ್ತೀವಿ. ಈಗ ಮಳೆಗಾಲದಂತೆ ಟೆಂಪರ್ ರಿಪೇರಿ ಮಾತ್ರ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಸೊ ಡಿಸೆಂಬರ್ನಲ್ಲಿ ಮತ್ತೆ ಅದನ್ನ ಹೊಸದಾಗಿ ರಸ್ತೆ ಮಾಡಲಿಕ್ಕೆ ನಾವು ಪ್ಲಾನ್ ಹಾಕೊಳ್ತೀವಿ. ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಇನ್ನು ಮೋಡ ಬಿತ್ತನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ನೋಡೋಣ. ನಿನ್ನೆ ಹಾವೇರಿಯಲ್ಲಿ ನಮ್ಮ ಶಾಸಕರು ಪ್ರಕಾಶ್ ಕೋಳಿವಾಡ ಅವರು ಲಾಸ್ಟ್ ಟೈಮ್ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಅವ್ರದ್ದೇ ಒಂದು ಏರ್ಕ್ರಾಫ್ಟನ್ನು ಮಾಡಿದ್ದೀವಿ. ಈಗ ನಾಳೆಯಿಂದ ಬಹುಶಃ ಹಾವೇರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಮಗೂ ಅವಶ್ಯಕ ಇದ್ರೆ ಬೇಕಾದ್ರೆ ನಾವು ಕಳೆದ ಸರಿ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.